ನಮಸ್ತೆ ಫ್ರೆಂಡ್ಸ್, ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಸ್ಟೋನ್ ಚೈನು, ಬಾಲ್ ಚೈನು ಅದನ್ನು ಹೇಗೆ ಮಷೀನಲ್ಲಿ ಇನ್ಸರ್ಟ್ ಮಾಡೋದು ಈಸಿಯಾಗಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಉಷಾ ಜನome ಮಷಿನ್ ನಂದು. ನೋಡಿ ಇಲ್ಲಿ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಬಿಲ್ಟ್ ಸ್ಟಿಚಸ್ ಇರುತ್ತೆ. ಇಷ್ಟೊಂದು ಪ್ಯಾಟ್ರನ್ಸ್ ಇದೆ ನೋಡಿ. ಇದು ಟೆನ್ಷನ್ ಅಂದರೆ ಟೈಟು ಮತ್ತು ಲೂಸ್ ಮಾಡ್ಕೊಳ್ಳೋ ಅಂಥದ್ದು ಥ್ರೆಡ್ಡು ನೋಡಿ. ಇದು ಹ್ಯಾಂಡ್ ವೀಲ್. ಇದು ಹ್ಯಾಂಡ್ ವೀಲಿಂದ ನೀಡಲ್ನ ಮೇಲೆ ಕೆಳಗೆ ಮಾಡಬಹುದು. ಅದು ಹ್ಯಾಂಡ್ ವೀಲು. ಇದು ಲಿವರ್ ಅಂತ. ಅದನ್ನು ಪ್ರೆಸ್ ಮಾಡಿದ್ರೆ ಪ್ರೆಸ್ಸರ್ ಫುಟ್ಟು ಬಂದುಬಿಡುತ್ತೆ ನೋಡಿ. ಅಷ್ಟೇ, ಅದನ್ನು ಪ್ರೆಸ್ ಮಾಡಿದ್ರೆ ಅಷ್ಟೇ ಪ್ರೆಸ್ಸರ್ ಫುಟ್ ಬಂದುಬಿಡುತ್ತೆ. ಮತ್ತು ಹ್ಯಾಂಡ್ ವೀಲ್ನ ನಾವು ಕರೆಕ್ಟ್ ಪೊಸಿಷನ್ಲಿ ಇಟ್ಕೊಂಡು ಅಲ್ಲಿ ಗ್ರೂ ಇರುತ್ತೆ ಮತ್ತು ಪಿನ್ ಇರುತ್ತೆ. ಅದನ್ನು ತೋರಿಸ್ತೀನಿ ನಿಮಗೆ. ಅದನ್ನು ಮಾಡಿದ್ರೆ ಮತ್ತೆ ಆ ಪ್ರೆಸ್ಸರ್ ಫುಟ್ ಇದಾಗುತ್ತೆ, ಸರಿಯಾದ ಪ್ಲೇಸ್ಗೆ ಹೋಗುತ್ತೆ. ಇದು ನೋಡಿ ಫುಟ್ ಲಿಫ್ಟರ್ ಅಂತ ಮಾಮೂಲಿ ಮಷೀನ್ಲಿರುತ್ತೆ ನೋಡಿ. ಹಿಂಗೆ ಎತ್ತಿದ್ರೆ ಫುಟ್ ಮೇಲಕ್ಕೆ ಬರುತ್ತೆ, ಕೆಳಗಡೆಗೆ ಬರುತ್ತೆ. ನಾವು ಮಿಷಿನ್ ಸ್ಟಿಚ್ ಮಾಡಬೇಕಾದ್ರೆ ಫುಟ್ ಲಿಫ್ಟರ್ನ ಯೂಸ್ ಮಾಡ್ತಿರ್ತೀವಿ. ಅದು ಬಿಟ್ಟರೆ ಮಾತ್ರ ವರ್ಕ್ ಆಗೋದು ನೋಡಿ. ಫುಟ್ ಲಿಫ್ಟರ್ ಅದು ಫುಟ್ ಮೇಲೆ ಬರುತ್ತೆ, ಕೆಳಗೆ ಬಂದಾಗಲೇ ಸ್ಟಿಚ್ ಬರೋದದು ನೋಡಿ. ಅದು ಫುಟ್ ಲಿಫ್ಟರ್ ಎಲ್ಲ ಮಷೀನ್ಲೂ ಇರುತ್ತೆ. ಇದು ಮಾಮೂಲಿ ಮಷೀನ್, ಆರ್ಡಿನರಿ ಮೆಷಿನ್ ಇರುತ್ತಲ್ಲ, ಪವರ್ ಮಿಷಿನ್ ಅಲ್ಲದೆ ಅದರಲ್ಲೂ ಇರುತ್ತೆ. ಈಗ ಫುಟ್ನ ಚೇಂಜ್ ಮಾಡ್ಕೊಳ್ಳೋದು ತೋರಿಸ್ತೀನಿ ನಾನು ನೋಡಿ. ಆ ಲಿವರ್ನ ಪ್ರೆಸ್ ಮಾಡಿದ್ರೆ ನೋಡಿ, ಅದು ಕೆಳಗಡೆ ಇದ್ದರೆ ಬರೋದಿಲ್ಲ. ಫುಟ್ ಲಿಫ್ಟ್ ಮೇಲ್ ಮಾಡಿದ್ರೆ ಮಾತ್ರ ಬರೋದು ನೋಡಿ. ಮೇಲ್ ಮಾಡಿದ್ರೆ ಮಾತ್ರ ಬರೋದು, ಅದು ಕೆಳಗಡೆನೇ ಇದ್ದರೆ ಬರೋದಿಲ್ಲ ಫುಟ್. ಈಗ ನೋಡಿ, ಇದು ಬೀಡ್ಸ್ ಮತ್ತು ಇದು ಯಾವುದದು ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕೋದಕ್ಕೆ ಯೂಸ್ ಮಾಡುವಂಥ ಫೂಟ್ ಇದು. ಬೀಡಿಂಗ್ ಫೂಟ್ ಇದು. ಬೀಡ್ಸ್ ಎಲ್ಲ ಹಾಕಬಹುದು ನೋಡಿ. ಇಲ್ಲಿ ಹಿಂದೆ ಈ ಥರ ಗ್ಯಾಪ್ ಇರುತ್ತೆ, ಬೀಡ್ಸ್ ಈಸಿಯಾಗಿ ಮೂವ್ ಆಗೋಂಗೆ. ಈಗ ನಾನು ಹೇಳಿದ್ನಲ್ಲ ಫೂಟ್ನ ಚೇಂಜ್ ಮಾಡೋದು, ಹಾಗೆ ಫೂಟ್ ಲಿಫ್ಟರಿಂದ ಮೇಲೆ ಮಾಡಿ ಫೂಟ್ನ. ಈಗ ಅದನ್ನು ಈಗ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ನೋಡಿ ಗ್ರೂ ಇರುತ್ತೆ, ಆಮೇಲೆ ಇಲ್ಲಿ ಪಿನ್ ಇರುತ್ತೆ. ಆ ಗ್ರೂಗೂ ಮತ್ತು ಪಿನ್ಗೂ ನೀಟಾಗಿ ಪೊಸಿಷನಲ್ಲಿ ಇಟ್ಬಿಟ್ಟು ಫುಟ್ ಲಿಫ್ಟರ್ನ ಮೇಲೆ ಕೆಳಗೆ ಮಾಡಿದ್ರೆ ನಮಗೆ ಆ ಫುಟ್ಟು ಚೇಂಜ್ ಆಗುತ್ತೆ. ಯಾವ್ಯಾವ ಫುಟ್ಸ್ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಬಹುದು. ಬೇರೆ ಫುಟ್ಸ್ನೆಲ್ಲ ಹಾಕ್ಕೊಳ್ಬಹುದು. ಜಿಗ್ಜ್ಯಾಗ್ ಫುಟ್ಟು, ಆಮೇಲೆ ಇದು ಎಮ್ಮಿಂಗ್ ಫುಟ್ಟು ಎಲ್ಲನೂ ಹಾಕ್ಕೊಳ್ಬಹುದು ನೋಡಿ. ಇದು ಬೀಡ್ ಹಾಕೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಬೀಡಿಂಗ್ ಫುಟ್. ಇದು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ. ಇದು ನಾನು ಸ್ಟೋನ್ ಚೈನ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಸ್ಟೋನ್ ಚೈನ್ ಫಸ್ಟ್ ಹ್ಯಾಂಡ್ ವೀಲಿಂದ ನೋಡ್ಕೊಳ್ತಾ ಇದ್ದೀನಿ ನೀಡಲ್ ಪೊಸಿಷನ್ ಎಲ್ಲಿದೆ ಅಂತ. ಜಿಗ್ಜ್ಯಾಗ್ ಮಾಡಿರೋರಿಗೆ ಗೊತ್ತಿರುತ್ತೆ, ನೀಡಲ್ ಲೆಫ್ಟು ಮತ್ತು ರೈಟ್ ಬರುತ್ತೆ. ಇದು ಹಾಗೆಯೇ ನಾನೊಂದ್ಸಲಿ ನೋಡಿದೆ, ಅದು ಸರಿಯಾಗಿ ಪೊಸಿಷನ್ಲಿತ್ತು, ಏನೂ ಮಿಸ್ ಆಗಲಿಲ್ಲ. ಅಂದರೆ ಬೀಡ್ಸ್ಗೇನು ಟಚ್ ಆಗಲಿಲ್ಲ. ಅಕಸ್ಮಾತ್ ಟಚ್ ಆದರೆ ಆ ಸ್ಟೋನ್ಗೆಲ್ಲ ನೀಡಲ್ಲು ಮುರಿದೋಗುತ್ತೆ. ಈಗ ನಾನು ನೋಡಿ, ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದು ಸ್ಯಾಂಪಲ್ ಪೀಸ್ಗೆ ನೋಡಿ. ಎಷ್ಟು ಈಸಿಯಾಗಿ ಆಗುತ್ತೆ ಅಂತ. ಈಸಿಯಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದು ಬೀಡಿಂಗ್ ಫುಟ್ಟಿಂದ ಈಸಿಯಾಗಿ ಅಟ್ಯಾಚ್ ಮಾಡ್ಕೋಬೋದು ನಾವು. ಕೈಯಲ್ಲಿ ಹೊಲಿಯೋ ನೆಸಸರಿನೇ ಇಲ್ಲ. ಜಿಗ್ಜ್ಯಾಗ್ ಮಷಿನ್ ಇರೋರು ಮಾಡ್ಕೊಳ್ಬಹುದು. ಈ ಫುಟ್ ಒಂದು ತಗೊಂಡ್ರೆ ನೋಡಿ, ಅಲ್ಲಿ ನೋಡಿ ಹೊಲಿಗೆ ಕಾಣ್ತಿದೆ ಅಲ್ವಾ ನಿಮಗೆ. ನಾನು ಹೊಲಿದಿರೋದು ಗ್ರೀನ್ ಕಲರಲ್ಲಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಫುಟ್ ಇದ್ದರೆ ನಾವು ಈ ಥರ ಸ್ಟೋನ್ ಚೈನು, ಬಾಲ್ ಚೈನು ಎಲ್ಲನೂ ಹಾಕ್ಕೊಳ್ಬಹುದು ನೋಡಿ. ಹಿಂದೆ ಈ ಥರ ಜಿಗ್ಜ್ಯಾಗ್ ಬಂದಿದೆ, ಜಿಗ್ಜ್ಯಾಗಲ್ಲೇ ಮಾಡಬೇಕು ಇದನ್ನು ನೋಡಿ. ಜಿಗ್ಜ್ಯಾಗ್ದು ಸಿ ಪ್ಯಾಟ್ರನ್ನು, ಆ ಪ್ಯಾಟ್ರನಲ್ಲೇ ಜಿಗ್ಜ್ಯಾಗ್ ಪ್ಯಾಟ್ರನಲ್ಲೇ ಮಾಡಬೇಕು. ಸ್ಟ್ರೈಟ್ ಸ್ಟಿಚ್ಚಲ್ಲಿ ಮಾಡೋ ಆಗಿಲ್ಲ. ನೀಡಲ್ ಪಕ್ಕ ಬರುತ್ತಲ್ವ, ರೈಟ್ಗೊಂದು ಸಲ ಲೆಫ್ಟ್ಗೊಂದು ಸಲ ಬರುತ್ತೆ ನೋಡಿ. ಈಗ ಎರಡು ಎಳೆ ತೊಗೊಂಡಿದ್ದೀನಿ, 2 ಲೈನ್ಸ್ ತೊಗೊಂಡಿದ್ದೀನಿ ನೋಡಿ. 2 ಲೈನ್ಸು ನಾವಿಲ್ಲಿ ಸ್ಟಿಚ್ ಮಾಡ್ಬೋದು ಈಸಿಯಾಗಿ ಈ ಪ್ರೆಸ್ಸರ್ ಫುಟ್ನ ಯೂಸ್ ಮಾಡಿಕೊಂಡು. ಬೀಡಿಂಗ್ ಫುಟ್ಟು ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಆಗುತ್ತೆ ಅಂತ. ಫಸ್ಟ್ ಒಂದ್ಸಲಿ ಚೆಕ್ ಮಾಡ್ಕೋಬೇಕು ನೀಡಲ್ಲಿಂದ, ಅದು ಸರಿಯಾಗಿ ಪೊಸಿಷನ್ಲಿ ಬರ್ತಾ ಇದೆಯಾ ಅಥವಾ ನೀಡಲ್ ಏನಾದ್ರು ಡ್ಯಾಮೇಜ್ ಆಗೋಂಗಿದೆಯಾ ಅಂತ ಮಾಡಿಕೊಂಡು ನೀವು ಆಮೇಲೆ ಸ್ಟಿಚ್ ಮಾಡಬೇಕು. ಹ್ಯಾಂಡ್ ವೀಲಲ್ಲಿ ಮಾಡ್ಕೊಬೇಕು ಫಸ್ಟು, ಆಮೇಲೆ
ನಾವಲ್ಲಿ ಮೋಟ್ರ್ ಒತ್ತಿದ್ರೆ ಅದು ಆನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದು ಎರಡು ಎಳೆ ಬಂದುಬಿಡ್ತು ಒಂದೇ ಸಲಿಗೆ. ತುಂಬ ಈಸಿಯಾಗಿದೆ ಫ್ರೆಂಡ್ಸ್, ನನಗಂತೂ ತುಂಬ ಖುಷಿ ಆಯಿತು. ಇದು ಅಮೆಝಾನ್ಲಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ನಾನು. 1500 ಅನಿಸುತ್ತೆ. ಅಲ್ಲಿ 32 ಫುಡ್ಸ್ ಇರುತ್ತೆ. ನಾನು ಎಲ್ಲ ಫುಡ್ಸ್ದು ಡೆಮೋ ನಿಮ್ಗೆ ಹಾಕ್ತೇನೆ, ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಅಲ್ಲಿ ಹಿಂದೆ ಬಾಬಿನ್ಗಿರೋ ಥ್ರೆಡ್ನು ಕಟ್ ಮಾಡಿದೆ ನೋಡಿ ಫ್ರೆಂಡ್ಸ್. ಎಳೆ ತುಂಬ ಚೆನ್ನಾಗಿ ಬಂದಿದೆ. ಬ್ಲೌಸ್ ಬ್ಯಾಕ್ ನೆಕ್ಗೆ, ಸ್ಲೀವ್ಸ್ಗೆ, ಕುರ್ತಾಗೆಲ್ಲ ವರ್ಕ್ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಳೆ ಈಸಿಯಾಗಿ ವಿತಿನ್ ಸೆಕೆಂಡ್ಸಲ್ಲೇ ಆಗಿಬಿಡುತ್ತೆ ಫಾಸ್ಟಾಗಿ. ಮತ್ತು ನಾನು ನಿಮಗೆ ತುಂಬ ಸ್ಲೋ ಆಗಿ ಮಾಡಿ ತೋರಿಸಿದ್ದೀನಿ. ಫಾಸ್ಟಾಗಿ ಮಾಡ್ಕೊಂಡು ಹೊಟ್ಟೋದ್ರೆ ಬೇಗ ಆಗಿಬಿಡುತ್ತೆ ಫ್ರೆಂಡ್ಸ್. 1 ಮಿನಿಟ್ಗೆಲ್ಲ ಮಾಡಿಬಿಡ್ಬೋದು ನೆಕ್ಗೆ ನೋಡಿ. ಎಳೆ ತಗೊಂಡಿದ್ದೀನಿ. ಹಾಗೆಯೇ ನಾನು ಬಾಲ್ ಚೈನ್ನು ಯೂಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ನೋಡಿ. ಅಲ್ಲಿ ಥ್ರೆಡ್ ಕಾಣ್ತಾ ಇದೆ ಅಲ್ವಾ ನಿಮ್ಗೆ, ಅಲ್ಲಿ ಸ್ಟಿಚ್ ಆಗಿರೋ ಥ್ರೆಡ್ಡು. ಕೈಯಲ್ಲಿ ಹಾಕಿದ್ರೆ ನಮಗೆ ತುಂಬ ಲೇಟ್ ಆಗುತ್ತಲ್ವ, ಮಷೀನ್ಲಿ ಒಂದೇ ಲೆವೆಲ್ಗೆ ಬಂದುಬಿಡುತ್ತೆ. ಲೆಂತು ಟೆನ್ಷನ್ ಎಲ್ಲ. ಆಮೇಲೆ ವಿಡ್ತು 3 ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್, 3ಇಂದ 4 ಒಳಗೆ. ನೋಡಿ ಈಗ ನಾನು ಬಾಲ್ ಚೈನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದು 2 ರೋ ಇದೆ. ಅಟ್ ಎ ಟೈಮ್ 2 ಮಾಡ್ಬೋದು. ನೀವು 1 ಬೇಕು ಅಂದರೆ 1 ಮಾಡ್ಕೊಬಹುದು, 2 ಬೇಕು ಅಂದರೆ 2 ಮಾಡ್ಕೊಳ್ಬಹುದು. ಮಾಮೂಲಿ ಜಿಗ್ಜಾಗ್ ಮಷಿನ್ ಅವರು ಮಾಡ್ಬೋದು ಫ್ರೆಂಡ್ಸ್. ಇದು ಜಿಗ್ಜಾಗ್ ಮಷಿನ್ ಅಲ್ಲದೆ ಇರೋರು ಮಾಡೋಕ್ಕಾಗೋದಿಲ್ಲ. ಜಿಗ್ಜಾಗ್ ಅವರು ಮಾಡಬಹುದು, ಫುಡ್ಸ್ನ ಚೇಂಜ್ ಮಾಡಿಕೊಂಡು. ಬೇಕಾದ್ರೆ ಮಾಮೂಲಿ ಮಷಿನ್ಸ್ ಅವರು ಅದಕ್ಕೇನಾದ್ರು ಜಿಗ್ಜಾಗ್ ಮಾಡೋದೇನಾದ್ರು ಇನ್ಸರ್ಟ್ ಮಾಡಿಸಿದ್ರೆ ಬೇಕಾದ್ರೆ ನೀವು ಮಾಡ್ಕೊಳ್ಬಹುದು. ನೋಡಿ ಬಾಲ್ ಚೈನ್ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಅದು 2 ರೋ ಇದೆ. ಸ್ಟೋನ್ ಚೈನು 2 ಎಳೆ ಸ್ಟಿಚ್ ಮಾಡಿದೆ. ಬಾಲ್ ಚೈನು ನನ್ನ ಹತ್ರ ಇದ್ದಿರಲಿಲ್ಲ, ಮುತ್ತಿರಲಿಲ್ಲ, ಪರ್ಲು ಇದ್ದಿದ್ರೆ ಅದನ್ನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೆ. ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್, ಬ್ಲೌಸ್ಗೆ ಅದಕ್ಕೆಲ್ಲ ಡಿಸೈನ್ ಮಾಡಿರೋದು. ಅದಕ್ಕೆ ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು 2 ರೋನ ಸ್ಟಿಚ್ ಮಾಡಿರೋದು ನೋಡಿ. ಅಲ್ಲಿ ಹತ್ತಿರದಿಂದ ನೋಡಿದ್ರೆ ಅಷ್ಟೇ ನಮಗೆ ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ಸ್ಟಿಚ್ ಮಾಡಿರೋದು ಕಾಣಿಸುತ್ತೆ, ಇಲ್ಲಾಂದರೆ ದೂರದಲ್ಲಿ ಕಾಣೋದೇ ಇಲ್ಲ ಫ್ರೆಂಡ್ಸ್ ಅದು ನೋಡಿ. ಇವಾಗ ಸಿಂಗಲ್ ರೋನ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಫಸ್ಟ್ ನೋಡ್ಕೊಳ್ಬೇಕು ಹ್ಯಾಂಡ್ ವಿಲ್ಲಿಂದ ಪೊಸಿಷನ್ ಕರೆಕ್ಟಾಗಿದೆಯಾ ಅಂತ, ಇಲ್ಲಾಂದರೆ ನೀಡಲ್ಲು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಚೆಕ್ ಮಾಡಿಕೊಂಡು ಆಮೇಲೆ ಫಾಸ್ಟಾಗಿ ಮೂವ್ ಮಾಡ್ಕೊಳ್ಳಿ. ಒಂದ್ಸಲ ಅದು ನೀಟಾಗಿ ಸೆಟ್ ಆಯಿತು ಅಂದರೆ ಮತ್ತೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್, ನೀಟಾಗಿ ಮಾಡ್ಕೊಂಡು ಹೋಗಬಹುದು. ಬ್ಲೌಸ್ಗಳಿಗೂ ನಾನು ಮಾಡೋದನ್ನು ಹಾಕ್ತೇನೆ. ಈ ಥರ ಬೀಡ್ಸು ಮತ್ತು ಚೈನ್ಸ್ಗಳನ್ನೆಲ್ಲ, ಬಾಲ್ ಚೈನು, ಸ್ಟೋನ್ ಚೈನೆಲ್ಲ ಯೂಸ್ ಮಾಡಿಕೊಂಡು. ಈ ಬೀಡ್ ಫುಟ್ಟೇ ಇರಬೇಕು ಫ್ರೆಂಡ್ಸ್, ಬೀಡಿಂಗ್ ಫುಟ್ ಇರಬೇಕು, ಅಂದರೆ ಈಸಿ ಆಗುತ್ತೆ ಅವಾಗ ನಮಗೆ ನೋಡಿ ಫ್ರೆಂಡ್ಸ್. ಕಾರ್ಡಿಂಗ್ ಥ್ರೆಡ್ಸ್ ಅಂತಲೂ ಬರ್ತದೆ, ಅದನ್ನು ಮಾಡ್ಕೊಳ್ಬಹುದು ನಾವು ನೋಡಿ ಫ್ರೆಂಡ್ಸ್. ಇಲ್ಲಿ ಸಿಂಗಲ್ ರೋ ಮಾಡಿದ್ದೀನಿ ನೋಡಿ. ಹತ್ತಿರದಿಂದ ನೋಡಿದ್ರೆ ಅಷ್ಟೇ ಅದು ಥ್ರೆಡ್ ಕಾಣೋದು, ಇಲ್ಲಾಂದರೆ ಅದ್ರ ಪಕ್ಕದಲ್ಲಿ ಡಿಸೈನ್ ಹಾಕಿಬಿಟ್ರೆ ಅದು ಕಾಣೋದೇ ಇಲ್ಲ. ಇವಾಗ ನಾನು ಈ ಥರ ಒಂದು ಥ್ರೆಡ್ ಇದೆ, ಆ ಥ್ರೆಡ್ನೂ ಸ್ಟಿಚ್ ಮಾಡಿ ತೋರಿಸ್ತಾಯಿದ್ದೀನಿ. ನೋಡ್ತಾರೆ ಈ ಥರ ಥ್ರೆಡ್ಸ್ ಎಲ್ಲ ಮಾಡ್ಕೊಳ್ಬಹುದು ಬ್ಲೌಸ್ಗೆ ಕಲರ್ಸ್. ಈಗ ಗ್ರೀನ್ ಕಲರ್ ಬ್ಲೌಸ್ ಇದ್ದರೆ, ಅದು ಪಿಂಕ್ ಕಲರ್ ಇದ್ದರೆ ಅದು ಸ್ಯಾರಿ, ಆ ಥರ ಪಿಂಕ್ ಕಲರ್ ಥ್ರೆಡ್ ತಗೊಂಡು ಮಾಡ್ಕೊಳ್ಬಹುದು, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಬ್ಲೌಸ್ಗಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ಬೀಡಿಂಗ್ ಫುಟ್ ತುಂಬ ಯೂಸ್ಫುಲ್ ಫ್ರೆಂಡ್ಸ್, ನಮ್ಮ ಕೆಲಸನೂ ಫಾಸ್ಟಾಗಿ ಆಗುತ್ತೆ ವರ್ಕುವೆ ನೋಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್, share and subscribe my channel friends. Thank you friends, thank you for watching my video.